ಬಾಳ ದೊಡ್ಡದ. ಇಂಥ ಒಂದು ಸಿರಿತಾನ ಕೊಡಿಸಿರ್ತಕ್ಕಂಥ ಮಾಲಿಂಗರಾಯ ಕ್ವಾನೂರು ಮಠದಾಗ ಬಂದು ಸಿರಿತಾನ ತಗೊಂಡು ಹೋದಂತ ದೈಗೊಂಡಗೌಡ ಕ್ವಾನೂರು ಕರೆದೇವ್ರ ಹಬ್ಬ ಹಾಕಾಕ ಬರ್ಬೇಕಾದ್ರ ಅಂಗಳ ತುಂಬಾ ಇಂಗಳ ಊಟ ಜಡದಿದ್ದ, ಅಗಸಿಗೆ ಬೋರ್ ಜಾಲಿಗೆ ಬಿಟ್ಟಿದ್ದ, ವಿಷದ ಬಾಯಿ ಒಳಗೆ 7 ಜಲದ ಹೂ ಬಿಟ್ಟಿದ್ದ, ಬಂಡಿ ಹಾಲಿಗೆ ತಂದಲ್ಲಿ ಸುರುವಿದ್ದ. ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡದ. ಹೌದು, ಬಹಳ ಭಾವ ಭಕ್ತಿದಿಂದ ಇವತ್ತಿನ ದಿವಸ ಏನಾಗಿದ್ರಿ ಗುರುಜಿಯವರ? ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಹೌದು, ಗುರು ಹಿರಿಯರು ತಾವೆಲ್ಲ ಬಹಳ ಸಹಾನುಭೂತಿಯಿಂದ ಕೇಳ್ತಾ ಬಂದಿದ್ದೀರಿ. ಹೌದ್ರಿಪ್ಪ, ಹೌದು. ಇಲ್ಲಿವರೆಗೆ ಏನಾತ್ರಿಪ್ಪ ಗುರುಜಿಯವರ? ತಮ್ಮೆಲ್ಲರನ್ನ ಉದ್ದೇಶಿಸಿ ಶಿರಾಡೋನ ಗುರುಜಿ ಅವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಒಳ್ಳೆಯ ಮಾತನ್ನ ಹೇಳಿದ್ರು. ಹೇಳ್ಯಾರಲ್ರಿಪ್ಪ ಗುರುಜಿಯವರು. ಕನಕದಾಸರು ಇವರು ಎಂತವರು, ಯಾವ ರೀತಿಯಾಗಿ ಒಂದು ಧರ್ಮ ಸಲುವಾಗಿ ತಮ್ಮ ಜೀವನದ ಸಲುವಾಗಿ ಹರಿಯಲ್ಲಿ ದುಡಿದ್ರು ಅನ್ನುವಂತ ಕಥಾಭಾಗವನ್ನ ಹೇಳುತ್ತಾ ಬಂದ್ರು. ಹೌದಲ್ರಿಪ್ಪ. ಕಮಿಟಿಯ ಹಿರಿಯರಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಹೇಳಿದ್ರಿ ಎರಡು ಮೇಳೆಗೆ. ಏನ್ ಹೇಳ್ಯಾರಿಪ್ಪ? ಪದ್ಯಗಳು ಸಿಂಗಲ್ ಪಲ್ಲಿನಲ್ಲಿ ಹಾಡ್ರಿ, ಮಾತ ಕಮ್ಮಿ ಆಗಬೇಕು, ಹಾಡ ಹೆಚ್ಚಿರಬೇಕು. ಹೌದು. ಏನೇ ವಿಷಯಗಳ ಎರಡು ಮೇಳಿನವ್ರು ನೀವು ಒಳ್ಳೆ ಕಲಾವಂತರದಿರಿ. ಹೌದು. ನಾವು ಬಂದು ವಿಷಯ ಇಟ್ಟೇವಪ್ಪ ಅಂತಂದ್ರ ಅದ್ರಾಗ ಕಿಮ್ಮತ್ ಇರಂಗಿಲ್ಲ. ಹೌದಲ್ರಿಪ್ಪ. ನೀವೇ ಏನು ತಿಳಿದು ಮಾತಾಡ್ತೀರಿ ಮಾತಾಡ್ರಿ ಅನ್ನುವಂತ ಮಾತನ್ನ ಹೇಳಿದ್ರು. ಹೌದು, ಹೇಳ್ಯಾರಲ್ರಿಪ್ಪ. ಇವೆರಡು ನಮ್ಮ ಊರಲ್ಲ, ನಮ್ಮ ಮನೆ ಮಕ್ಕಳ, ಸ್ವತಃ ನಮ್ಮ ಹೊಟ್ಟೆಲಿ ಹುಟ್ಟಿದವರ ಅನ್ನುವಂತ ಭಾವ ಏನು ಇಟ್ಕೊಂಡಿರಲ್ಲ. ನನ್ನ ತಾಯಿ ತಂದೆ ಸ್ವರೂಪದಲ್ಲಿ ಇದ್ದಿರತಕ್ಕಂಥ ಈ ದೈವಕ್ಕೆ ಇನ್ನೊಂದು ಸಾರಿ ಶರಣು ಶರಣಾರ್ಥಿಗಳು. ಹೌದ್ರಿಪ್ಪ, ಹೌದು. ಅದೇ ಮಾತಿಗೆ ಅನುಗುಣವಾಗಿ ನಮ್ಮ ಶಿರಾಡೋನ ಗುರುಜಿ ಅವರು ಹೇಳಿದ್ರು. ಏನ್ ಹೇಳ್ಯಾರಿಪ್ಪ? ಬೀರದೇವರ ಮಾಲಿಂಗರಾಯ ಹಾಲ ಮತದ ವಿಷಯ, ಶರಣರ ಬಗ್ಗೆ, ದಾಸರ ಬಗ್ಗೆ, ಹೌದು, ಬಸವಣ್ಣವರ ಬಗ್ಗೆ ನಾಲ್ಕು ಮಾತುಗಳನ್ನ ಮಾತಾಡಿ ಬಾಳ ಮಾತನಾಡಲಾರದೆ ಹೆಚ್ಚಿನ ಒತ್ತು ನಾವು ಹಾಡಿಗೆ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ಯಾರಲ್ರಿಪ್ಪ. ಹೇಳಿದ್ದಾರೆ. ನಮಗೂ ಆನಂದ ಆಗ್ಯದ, ತಮ್ಮೆಲ್ಲರಿಗೂ ಆನಂದ ಆಗಿ ನೀವು ಟಾಳಿ ಕೊಟ್ಟಿರಿ ಅವರಿಗೆ. ಹೌದು. ಆದ್ರೂ ಕೂಡ ಇಲ್ಲಿ ದೈವದೊಳಗೆ ನನ್ನೊಂದು ವಿನಂತಿ ಅದ. ಏನು ವಿನಂತಿ ಸರ? ಇಂಥ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕೆ ಕರೆಸಿ ಶಿರಾಡೋನು ಗುರುಜಿ ಜೋಡಿ ನಮ್ಮ ಕಾರ್ಯಕ್ರಮ ಇಟ್ಟಿರಿಪ್ಪ ಅಂತಂದ್ರ ಶರಣರು, ಸಿದ್ಧರು, ಹೌದು, ಮತ್ತು ದಾಸರು ಮಾಡಿರ್ತಕ್ಕಂಥ ಕೀರ್ತಿಯನ್ನ ಅವರು ಹೇಳ್ಕೊತ ಹೊಂಟ್ರು, ನಾವು ಹೇಳ್ಕೊತ ಹೊಂಟ್ರಂದ್ರ ಇಲ್ಲಿ ಕರ್ಸಿದಕ್ಕೆ ಲಾಭ ಆಗುದಿಲ್ಲ ಅಂತ ನನಗನ್ಸ್ತದ. ಶಿರಾಡೋಣದಿಂದ ಅಮೃತದ ಕೊಡ ಬಂದದ. ಬಂದಲ್ರಿಪ್ಪ. ಕೊಡ ಚಂದ ಐತಿ, ಅದ್ರೊಳಗ ಅಮೃತ ಐತಿ ನೋಡ್ಕೋತ ಕೂತ್ರ ನಮ್ಗೆ ಆನಂದ ಆಗುದಿಲ್ಲ. ಹಂಗ್ರಿ? ಕೊಡದ ಒಳಗಿಂದು ಅಮೃತ ಸವಿದಾಗ ಮಾತ್ರ ಅದರ ರುಚಿ ತಿಳಿತದ. ಒಂದು ಬಗಸರ ಯಾಕೆ ಕುಡಿಬೇಕು ನಾವ? ಇಲ್ಲ, ಕೊಡ ಎಲ್ಲ ಡಬ್ಬಕ್. ಹಂಗ್ರಿ ಮತ್ ಪಾಪ ಏನ್ ಮಾಡಿದ್ರಿ? ದೈವದಲ್ಲಿ ನನ್ನೊಂದು ವಿನಂತಿ ಏನಪ್ಪಾ ಅಂತಂದ್ರ, ಹೆಂಗ್ರಿ ಪುಣ್ಯಾತ್ಮರೇ, ಸಭಾದೊಳಗೊಂದು ಮಾತು ಹೇಳ್ತೀನಿ ತಮ್ಮ ಮುಂದ. ಹೆಂಗ್ರಿಪ್ಪ ಅದು? 20 ವರ್ಷದ ಪರ್ಯಂತರವಾಗಿ ಗುರುಜಿ ಅವರಿಗೆ ನಮಗ ಒಂದು ಮಾತು ಉಳಿದಿತ್ತು. ಏನ್ರಿಪ್ಪ ಅದು? ಎಟ್ಟೆ ತಮದಲ್ಲಿ ಕಾರ್ಯಕ್ರಮಕ್ಕೆ ಬಂದ್ರ ಒಂದು ಹುಲಜಂತಿ, ಒಂದು ಶಿರಾಡೋಣ, ಇವೆರಡು ಮೇಳಿಗೆ ಬಿಟ್ಟು ನಮಗ್ ಭಂಡಾರ ಕೊಡ್ರಿ ಅನ್ನುವಂತ ನನ್ನ ಅಪೇಕ್ಷೆ ಇತ್ತು. ಯಾಕಂತಂದ್ರೆ ಗುರುಮಠದವ್ರು ಆಗ್ತಾರ, ಅವರು ಸ್ವತಃ ನನ್ನ ಮಠ ಮನೆಯವ್ರು ಆಗ್ತಾರ. ಗುರುವಿನ ಜೊತೆ ನಂದು ವಾದ ಬೇಡ, ಅವ್ರ ಜೊತೆ ನಾ ಕಾರ್ಯಕ್ರಮ ಮಾಡಬಾರ್ದು ಅಂತೇಳಿ ಹಿಂಗೊಂದ ಮನುಷ್ಯನಲ್ಲಿ ಪಂತ್ ಹಾಕೊಂಡಿದ್ದ. 20 ವರ್ಷದ ಪರ್ಯಂತರವಾಗಿ ಗುರುಜಿ ಅವರು ಹೇಳ್ಕೊತ ಬಂದ್ರು. ಏನಂತ್ರಿಪ್ಪ? ಗುರು ಶಿಷ್ಯರ ವಾದ, ಅದರಲ್ಲಿ ಏನ್ ಸಂಬಂಧದೋ ಸತ್ಯಪ್ಪ, ಕಾರ್ಯಕ್ರಮ ಹಿಡಿಯತ್ತಿದ್ರು ಅವರು. ಆದ್ರೂ ಕೂಡ ತಂದೆಗೆ ಕಿಮ್ಮತ್ತು ಕೊಡಬೇಕು, ತಾಯಿಗೆ ಮಾನ್ಯತೆ ಕೊಡಬೇಕು, ಗುರುವಿನಲ್ಲಿ ತಲಿವಾಗಿ ನಡಿಬೇಕು ಅನ್ನೋ ಕಾರಣಕ್ಕಾಗಿ 20 ವರ್ಷದ ಪರ್ಯಂತರವಾಗಿ ಹಂಗೆ ಬತ್ತಲ್ರಿಪ್ಪ. ಅಚಾನಕ್ಕಾಗಿ ಹೋದ ವರ್ಷ ತಿಕೋಟದವ್ರು ಎರಡು ಮೇಳಿಗೆ ಕೂಡಿಸ್ಬಿಟ್ರು ಭಂಡಾರ. ಕೂಡಿಸೇ ಬಿಟ್ಟಾರಿಪ್ಪ. ಅದ ಮೊದಲನೇ ಕಾರ್ಯಕ್ರಮ. ಎರಡನೇದು ಎಲ್ಲಿ ಅಂತ ಕೇಳಿದ್ರೆ ಕಾರಿಕೊಳ
ರೇವಣ ಸಿದ್ದೇಶ್ವರ ಜಾತ್ರೆಯಲ್ಲಿ ಇದು 3ನೇ ಕಾರ್ಯಕ್ರಮ ಅವರಿಗೆ ನಮಗ. ಹೌದಲ್ರಿಪ್ಪ ಹೌದು. ಬ್ಯಾಡ ಅಂದ 20 ವರ್ಷ ದಿವಸ ಬಿಟ್ಟಿವಪ್ಪ ಅಂತಂದ್ರ ಶಿರಾಡೋಣದ ಅಮೃತ ಕೊಡ ಬಂದದ ಅಂತಂದ್ರ ನಾ ಚರಿಗಾಗಿ ಬಾಗಿಸಿ ನಿಮ್ಗೆ ಅಮೃತ ಕೊಡ್ಲಿಲ್ಲ ಅಂದ್ರ ಕೊಡ ತಂದದಕ್ಕೂ ವೇಸ್ಟ್ ಆಗ್ತದ. ಇವತ್ತು ಗುರುಮಠದವ್ರು ಬಂದಾರ ಅಂತಂದ್ರ ನಮಗ್ ತಿಳಿಲಾರ್ದನ ನಾವು ನೀವೆಲ್ಲರೂ ಕೇಳಿ ತಿಳ್ಕೊಬೇಕಾಗ್ತದ. ತಿಳ್ಕೊಬೇಕ್ರಿ ಅದಕ್ಕೆ ಸಣ್ಣವ್ರಿಗೆ ಧರ್ಮದ ದಾರಿ ಗುರುತಿರ್ಲಿಲ್ಲ ಅಂತಂದ್ರ ಗುರುವಿನಲ್ಲಿ ನಾವು ಕೇಳಿ ಧರ್ಮದ ದಾರಿ ಹಿಡಿಬೇಕಾಗತ್ತೆ ಮಹೇಶ. ಎರಡು ಮ್ಯಾಲ ಶಣ್ಯಾರಾದಾರತ್ತ ನೀವು ಸುಮ್ ಕೂತ್ರಿ ಅಂದ್ರ ನಿಮ್ಮ ಜೊತೆ ನಾನು ಸುಮ್ ಕೂತ್ನಿ ಅಂದ್ರ ಆ ಲಾಭ ಗುರುಜಿ ಅವ್ರಿಗೆ ಆಗ್ತದ ಅನ್ನುವಂತ ಮಾತನ್ನ ಹೇಳಿ ನಮ್ಮ ಹಾಲ ಮತದಲ್ಲಿ ಅನೇಕ ಮ್ಯಾಳಗಳು ನಮ್ಮಂತ ಸಣ್ಣ ಕಲಾವಂತರಿಗೆ ಅನೇಕ ಬಾರಿ ಅನೇಕ ಜಾಗದೊಳಗೆ ಕಾಡ್ತಾರಲ್ರಿಪ್ಪ. ಕೆಲವೊಂದು ಕುಡುಪ ಬಂದಿರತಕ್ಕಂತ ವಿಷಯಗಳನ್ನ ನಮ್ಮ ಗುರುವಿನ ಮುಖಾಂತರವಾಗಿ ನಾವು ಇವತ್ತು ತಿಳ್ಕೊಬೇಕಾಗ್ಯದ. ತಿಳ್ಕೊಬೇಕಾಯ್ತಲ್ರಿಪ್ಪ. ಗುರುವಿನ ಕೇಳಾರ್ದ ಇನ್ನೊಬ್ಬರನ್ನ ಕೇಳಿದ್ರೆ ಯಾರೇ ಕೊಡ್ತಾರೇನ್ರಿ? ಕೊಡ್ತಾರ ಅರ್ಜುನ? ಕೊಡುದಿಲ್ಲ. ಹೌದು. ಅಂತ ಒಂದು ಗುರುಮಠದಿಂದ ನಮ್ಮ ಗುರುಜಿ ಅವರು ಬಂದಾರ. ಇವತ್ತಿನ ದಿವಸ ನೀವು ಕೇಳಿ ಪುನೀತರಾಗನು ಅನ್ನುವಂತ ಮಾತನ್ನ ಹೇಳಿ ಒಂದು ವಿಶೇಷವಾಗಿರ್ತಕ್ಕಂತ ಮಾತ ಏನ್ರಿಪ್ಪ ಗುರುಜಿ ಅವ್ರ? ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಹೇಳಿದ್ರು. ಅವರು ಏನ್ ಕೇಳ್ತಾರ್ರಿಪ್ಪ? ಈಗ ಮಾರ್ಗದೊಳಗ ಸತ್ಯಪ್ಪನ ಹಾಡಿದ್ರು. ಬಾರಮತಿ ಗೌಡ್ರಿಗೆ 700 ಕಿಲ್ಲಾರ 700 ಬ್ಯಾಡ್ರು 7 ತಲೆ ಗುರು ಸೊನಾರಿಸಿದ್ದ. ಇದು ಯಾಕೆ ಹೆಂಗ ಬತ್ತು ಹೌದು ಅನ್ನುವಂತ ಮಾತ ಕೇಳ್ಯಾರ. ಕೇಳ್ಯಾರಿಪ್ಪ. ಅದಕ್ಕ ತಮ್ಮಟ್ಟನ ಬಲ್ಲವಲ್ಲ, ಇದು ಸಿದ್ಧರು ಹುಟ್ಟಿದ ನಾಡದ ವಿಜಯಪುರ ಜಿಲ್ಲಾ, ಕಲಿಗಾರರು ಹುಟ್ಟಿರ್ತಕ್ಕಂಥ ನಾಡು. ಈ ವಿಜಯಪುರದ ಭಾಗದೊಳಗ ಸಿದ್ಧರು ಶರಣರು ಮಾಂತರು ಹುಟ್ಟಿರ್ತಕ್ಕಂಥ ನಾಡ. ಏನೋ ಈ ಭಾಗದೊಳಗ ಗಿಡದಾಗಿನ ಒಂದು ಹಣ್ಣು ಗಾಳಿಗೆ ಹಾರಿ ಆ ಕಡೆ ಬೆಳಗಾವಿ ಭಾಗದಾಗ ಹೋಗಿ ಬಿದ್ದೈತಿ. ಅದ ನಮ್ದ, ಇದು ನಮ್ಮ ಗಿಡದಾಗಿನ ಹಣ್ಣು ತಿಳ್ಕೊಂಡು ತಂದ ನೀವು ಇವತ್ತ ಅದಕ್ಕೊಂದು ಸಂಸ್ಕಾರ ಕೊಟ್ಟು ತಿನ್ಬೇಕಂತ ಅಪೇಕ್ಷೆ ಪಟ್ರಿ. ಹೌದು. ಏನೋ ಆ ಗುರುನಾಥನ ಆಶೀರ್ವಾದ ಎಟ್ಟ ನನಗ ಗುರು ವಿದ್ಯೆ ಕೊಟ್ಟಾನ ಆ ಪ್ರಕಾರವಾಗಿ ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತೀನಿ. ಹೌದು. ಯಾಕಪ್ಪ ಅಂತ ಕೇಳಿದ್ರ, ಯಾಕ್ರಿ ಗುರುಜಿ ಅವ್ರ? ಒಂದಾನೊಂದು ಕಾಲದಲ್ಲಿ ಸೊನಾರಿ ನಾಡಿಗೆ ಬರಗಾಲ ಬಿದ್ದಿತ್ತು. ಹೌದಲ್ರಿಪ್ಪ ಹೌದು. ಸೊನಾರಿ ಗ್ರಾಮಕ್ಕ ಬರಗಾಲ ಬಿದ್ದಿತ್ತು. 700 ಕಿಲ್ಲಾರಕ್ಕ ಕುಡ್ಯಾಕ ನೀರಿಲ್ಲ, ತಿನ್ನಾಕ ಮೇವಿಲ್ಲ. ಅಲ್ಲೋಲ ಕಲ್ಲೋಲ ಆಗಾಕತ್ತು. ಏನ್ ಮಾಡಿದ 7 ತಲೆ ಗುರು ಸೊನಾರಿಸಿದ್ದ? ಏನ್ ಮಾಡ್ತಾನ್ರಿಪ್ಪ? ಶಿವನ ಸಲಗದ ಗೂಳಿ ಕೊಲ್ಲಾಗ ಒಂದು ಚೀಟಿ ಕಟ್ಟಿದ. ಏನಂತ ಕಟ್ಟಿದ್ರಿಪ್ಪ? ಕೇಳ ಇನ್ನ ಹೇಳದನ ಮುಂದೆ. ಹೌದು. ಮುಂದೆ ಓಡ್ ಬೇಡ. 700 ಕಿಲ್ಲಾಳಗಳನ್ನ ಬಿಚ್ಚಿ ಬಿಟ್ಟ ಶಿವನ ಸಲಗರ ಗೂಳಿ ಕೊಲ್ಲಾಗ ಚೀಟಿ ಬರೆದು ಕಟ್ಟದ. ನಮ್ಮ ನಾಡಿನೊಳಗ ಬರಗಾಲ ಬಿದ್ದದ. ತಿನ್ನಾಕ ಹುಲ್ಲಿಲ್ಲ, ಕುಡ್ಯಾಕ ಮೇವಿಲ್ಲ. ಆ ಕುಡ್ಯಾಕ ನೀರಿಲ್ಲ, ತಿನ್ನಾಕ ಹುಲ್ಲಿಲ್ಲ. ಇಂಥ ಪ್ರಸಂಗ ನಮ್ಮ ನಾಡಿನೊಳಗ ಬಂದದಲ್ರಿಪ್ಪ. ಈ ಚೀಟಿ ಯಾರಾದ್ರೂ ಓದಿ ನೋಡಿ ನಿಮಗೆ ಇದನ್ನ ಸಲ್ಲಬೇಕನ್ನುವಂತಾದ ಅಂತಕರಣ ಇತ್ತಂದ್ರ ಈ ಕಿಲ್ಲಾರಗಳನ್ನ ರಕ್ಷಣೆ ಮಾಡ್ರಿ. ಕಿಲ್ಲಾರಗಳನ್ನ ರಕ್ಷಣೆ ಮಾಡ್ರಿ. ನೀವು ಎಲ್ಲಿವರೆಗೆ ರಕ್ಷಣೆ ಮಾಡ್ತೀರಿ? ಇವತ್ತರ ಹೊಟ್ಟಿಲೆ ಹುಟ್ಟಿದ್ದು ಎಲ್ಲ ನಿಮ್ಮ 700 ಮಾತ್ರ ಇವು ನನಗೆ ಸಲ್ಲತಕ್ಕದ್ದು. ಹೌದ್ರಿಪ್ಪ. ಮೊದಲ ಹುಟ್ಟಿದ ಏನ ಕಿಲ್ಲಾರದಿಂದ ಏನ ಏಯ್ತದ ಆ ಕಿಲಾರ, ಹೌದು, ಆ ಮೀಸಲ ಹಾಲು ತಂದು ಸೊನಾರಿ ಹಾಕಬೇಕು ಅಂತೇಳಿ ಆ ಚೀಟಿ ಒಳಗ ಮಜಕೂರಿತ್ತಲ್ರಿಪ್ಪ. ಈ ಸೋಮರಾಯ ಗೌಡ ಮತ್ತು ತುಕ್ಕಪ್ರಾಯ ಇವ್ರಕ್ಕಿಂತಲೂ ಪೂರ್ವದೊಳಗ ಇವರ ಅಜ್ಜ ಮುತ್ಯಾವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಶಿವನ ಸಲಗಾರ ಗೋಳಿ 700 ಕಿಲ್ಲಾರ ಸಾಗಿ ಅವರ ನಾಡಿಗೆ ಬಂದು. ಹೌದಲ್ರಿಪ್ಪ ಹೌದು. ಬಂದ ಟೈಮದೊಳಗ 700 ಕಿಲ್ಲಾರ ಶಿವನ ಸಲಗಾರ ಗೋಳಿ ಕೊಲ್ಲಾಗಿನ ಚೀಟಿ ಬಿಚ್ಚಿ ನೋಡಿದಾಗ ಆ ಪತ್ತರದ ಮಜ್ಕೂರ್ ನೋಡಿ 700 ಕಿಲ್ಲಾರಗಳನ್ನ ರಕ್ಷಣೆ ಮಾಡಾಕತ್ರು. ಹೌದಲ್ರಿಪ್ಪ ಹೌದು. ಒಂದು ಕಿಲ್ಲಾರ ಹಾಕಲು ಏಯ್ತುಪ್ಪ ಅಂತಂದ್ರ ಆ ಮೀಸಲ ಹಾಲು ಒಯ್ದು ಸೊನಾರಿಗೆ ಹಾಕ್ತಿದ್ರು. ಇವತ್ತಿನಿಂದ ನಮ್ಮ ಗುರುವು ನೀವು ಹೌದು ಅಂತೇಳಿ ಸ್ವೀಕಾರ ಮಾಡಿದ್ರು. 700 ಕಿಲ್ಲಾರಗಳ ಕಟ್ಟಿ ಏಯ್ತಿದ್ವಲ್ಲ, ಯಾರು ಬಡಬಗ್ಗರು ಬಂದು ನಮಗೊಂದು ಕಿಲ್ಲಾರ ಬೇಕು ಅಂತಂದಾಗ ಅದ್ರ ಹೊಟ್ಟಿಲೆ ಹುಟ್ಟಿದ ಕರ ಕೊಡ್ತಿದ್ರು. ಹೊರತಾಗಿ 700 ಕಿಲ್ಲಾರಕ ಬಟ್ಟ ಹಸ್ತಿದ್ದಿಲ್ಲ, ಅದಕ್ಕೆ ಕುಂದ್ ಹಸ್ತಿದ್ದಿಲ್ಲ. ಹೌದಲ್ರಿಪ್ಪ ಹೌದು. ಸಾಗಿ ನಡೀತು. ಏಸು ತಲೆ ಸಾಗಿ ನಡೀತು ಅಂತ ಕೇಳಿದ್ರ ಅಲಕರಾಯ ಪಾಲಕರಾಯ ಸೈರಿಕ ಬಂಬರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕ್ಕಪ್ಪರಾಯ ಜಕರಾಯ ಮಾಳಿಂಗರಾಯ ಹಿಂಗ 7 ತಲೆಮಾರದವರೆಗೆ ಸಾಗಿ ಬಂತು. ಮುಂದೆ ಬಾರಾಮತಿಯಿಂದ ಬರಗಾಲ ಬಿದ್ದ ಸೋಮರಾಯ ತುಕ್ಕಪ್ಪರಾಯ ಸಂಗಮನಾಥನ ಮುರಿಗೆ ಬಂದ್ರು. ಹೌದು. ಬಂದ ಮೇಲೆ ತುಕ್ಕಪ್ಪರಾಯ ಅಂದ ಹೆಂಡೆ ಕಿಟ್ಟದೊಳಗ ಸಮಾಧಿ ಆಯ್ತು. ಸೋಮರಾಯ ಗೌಡ ಔರಂಗಾಬಾದ್ ಜಿಲ್ಲಾ ಹೌದು ಯಾವ ಶಾಡ ಬಾಬಾನ ಗುಡದೊಳಗ ಕಿಲ್ಲಾರಗಳನ್ನ ಬಿಟ್ಟು ದುಃಖ ಮಾಡುತ್ತಾನೆಂತ
ನನ್ನ ಬಾರಮತಿ ಗೌಡಿಕೆಯಲ್ಲಿ ಹೋಯ್ತು, ತೀರಾಮತಿ ಅರಸಿಕೆಯಲ್ಲಿ ಹೋಯ್ತು, ಉಮಲಾಟೆ ಅನ್ನದ ಮ್ಯಾಗ ನಾನು ನನ್ನ ಅಗಲಿ ಹೋದ. ಹೌದು ಅನ್ನ ಅಗಲಿ ಹೋದ್ರೆ ನನ್ನ ಬೆನ್ನು ಹೋದಂಗ ಅದು, ನನ್ನ ಭುಜ ಹೋದಂಗ ಅದು. ಹೌದ್ ಮತ್ತ ವಾಳೆಗಲಿಯುವಂತ ಹೊತ್ತು ಬತ್ತೊತ್ತು ದುಃಖ ಮಾಡುವಾಗ ಏಳ್ತಿಲಿ ಗುರು ಸೊನಾರಿಸಿದ್ದ ಗರುವಂಟಾಗಿ ಬೆನ್ನ ಮ್ಯಾಲ ಬಂದ ನಿತ್ತ. ಹೌದು ಗುರು ಬಂದಿರತಕ್ಕಂತ ಸೂರ್ಯ ಕೈಮಾರ ಇದ್ದ ಎನ್ನು ಮುನಗಾಕ. ಹೌದು ಗುರುವಿನ ನೆಲ ಸೋಮರಾಯಗೌಡನ ಮುಂದೆ ಬಿತ್ತು. ನಾನು ಗುರು ಬಂದಾನತ್ತ ಗುರ್ತಾ ಹಿಡಿದ ಹೊಳ್ಳಿ ಕಾಲು ಬಿದ್ದ. ಹೌದಲ್ರಿಪ್ಪ ಹೌದು. ಯಾಕೆ ಚಿಂತೆ ಮಾಡ್ತೀಯೋ ಸೋಮರಾಯ? ಚಿಂತೆ ಮಾಡಬೇಡ ತಿಳ್ಕೊಂಡು ಹಾ ಹಾ ಗುರುವಿನ ಆಶೀರ್ವಾದದಿಂದ ಹಳ್ಳಿ ಹಣಬರ ದಿಲ್ಲಿ ಭಾಷಾನ ಪಟ್ಟಣದೊಳಗಿನ ವಡ್ಡಿ ವಾಲಗ ಶಿವಸ್ಥಾನ ತಗೊಂಡು ಸವತಿ ಪಕ್ಕದ ಪಾಲ ಸವನ ಮಾಡಿ ಹಾ ಹಾ ಅಲ್ಲಿಂದ ಬರಬೇಕಾದ್ರೆ ಮೊದಲು ಗುರುವಿನಲ್ಲಿ ಬೇಡ್ಕೊಂಡಿದ್ದ, ಗುರುನಾಥ ಗುರುನಾಥ ನಾ ಇಂತಿಂತ ಕಾರ್ಯಗಳನ್ನು ಮಾಡಕ್ ಹೊಂಟಿನ, ಈ ಕಾರ್ಯ ನೀ ಕೈಗೂಡಿಸಿದ್ದೆ ಖರೆ ಆದ್ರ ಹಾ ಹಾ ತೆಂಗಿ ನಟ್ಟು ಹೊನ್ನ ತಂದ ನಿನ್ನ ಪಾದ ಮೇಲೆ ಇಟ್ಟು ನನ್ನ ಶಿರಸು ಪವಾಡ ಮಾಡ್ತೀನಂತ ಭಾಷೆ ಕೊಟ್ಟಿದ್ದ. ಹೌದಲ್ರಿಪ್ಪ ಹೌದು. 7ನೇ ತೆಲಿಗೆ ಬಂದು ಸೋಮರಾಯಗೌಡಂದು ಈ ಪವಾಡ ಆಯ್ತು. ಹಾ ಹಾ 7 ತೆಲಿವರೆಗೆ 700 ಕಿಲ್ಲಾರಗಳ ಗುರು ಸೊನಾರಿಸಿದ್ದನು ಇದ್ದು. ಹೌದು ಮುಂದೆ ಸೊನಾರಿಸಿದ್ದ ಸೋಮರಾಯಗೌಡ ಹೇಳಿದೆಪ್ಪ, ಈ ಕಿಲ್ಲಾರ ಏನು ಮಾಡ್ಲಿ ಅಂತಂದಾಗ, ಹಾ ಹಾ ಇದೇ ಒಂದು ಸೊನಾರಿ ಭೂಮಿ ಒಳಗೆ ಬಿಚ್ಚಿ ಬಿಡಪ್ಪ, ಇದು ನನ್ನ ಪಾಲಿಗೆ ಹತ್ತು ತಿಳ್ಕೊಂಡು 7ನೇ ಪಾಲಿಗೆ 7ನೇ ತೆಲಿಗೆ ಹಾ ಹಾ ಗುರು ಸೊನಾರಿಸಿದ್ದನು 700 ಕಿಲ್ಲಾರ ಹಾಯ್ದು ಅಂತೇಳಿ ನಮ್ಗೆ ಹೆಂಗ ಗುರ್ತದ. ಹೌದ್ ಹೌದ್ರಿಪ್ಪ ಇದನ್ನ ಬಿಟ್ಟು ಬೇರೆ ಇತ್ತಂದ್ರೆ ನೀವು ಹಿರಿಯಾರು ಹೇಳ್ರಿ, ನಂದೇನು ತಕರಾರಿಲ್ಲ. ಹಾ ನಮ್ಮ ಗುರುಮಠದಿಂದ ಅವ್ರ ಗುರುಜಿ ಅವ್ರು ಬಂದಾರ, ಏ ಬಂದಾರ ಬೇರೆ ಏನು ಇದ್ರು ತಮ್ಮ ಹಂಗಲ್ಲೋ ಅದು ಹಿಂಗದ ಅಂತೇಳಿ ಧರ್ಮದ್ದಾರಿ ಗುರು ಹಾ. ಬೋಧನೆ ಮಾಡಿದ್ರೆ ಅದಕ್ಕೂ ನಂದ ಸ್ವಾಭಾವಿಕವಾಗಿ ನಾ ಮಾನ್ಯತೆ ಕೊಡ್ತೀನಿ. ಹೌದು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಮಾತು ಏನು ಅಂತ ಕೇಳಿದ್ರ, ಏನ್ರಿಪ್ಪ ಅದು? ನಮ್ಮ ಹಾಲು ಮತದೊಳಗ ಕೆಲವೊಂದ ವಿಷಯಗಳ ಹಾ ಹಾ ಏನಾಗ್ಯಾವ್ರಿ? ಅನೇಕ ಮ್ಯಾಲಗಳ ಕೇಳುತ್ತಾ ಬಂದಾವ. ಹಾ ಹಾ ಬಂದಾವಲ್ರಿಪ್ಪ. ಈಗ ನಾವಾಗಲಿ ಗುರುಜಿ ಅವರಾಗಲಿ ಎಲ್ಲ ಮ್ಯಾಲಿನವರು ಹಾ ಒಂದ ಮಾರ್ಗದೊಳಗ ಒಂದ ಮಾರ್ಗ ಹಾಡ್ತೇವೆ ನಾವು. ಹಾ ಹಾ ಏನಂತ ಹಾಡ್ತೀರಿಪ್ಪ? ಹಾಲಿನಂತ ದೇವರ ಕ್ವಾನಗನೂರು ಕರೆಸಿದ್ದ, ಹೌದು ಸಿತಾಳದಂತ ಪೂಜಾರಿ ಶ್ರೀ ಮಾಳಿಂಗರಾಯ, ಮಾಳಿಂಗರಾಯ, ಸಮುದ್ರದಂತ ಭಕ್ತ ದೊಂಕನಾಡದ ದೈಗೊಂಡಗೌಡ, ದೈಗೊಂಡಗೌಡ, ಹಿಂಗ ಮಾರ್ಗ ನಾವು ಹಾಡ್ತೀವಿ. ಹಾಡ್ತೀವಲ್ರಿಪ್ಪ. ಹಾಲಿನಂತವ ದೇವರ ಕ್ವಾನಗನೂರು ಕರೆಸಿದ್ದ, ಸಿತಾಳದಂತವ ಪೂಜಾರಿ ಮಾಳಿಂಗರಾಯ, ಹೌದು ಸಮುದ್ರದಂತವ ಭಕ್ತ ದೊಂಕನಾಡ ದೈಗೊಂಡಗೌಡ, ಇಂಥ ಬಿರುದ ನಮ್ಮ ಹಾಲು ಮತದವ್ರು ಅವ್ರಿಗೆ ಕೊಟ್ಟಾರ. ಹೇ ಕೊಟ್ಟಾರಲ್ರಿಪ್ಪ. ದೊಂಕನಾಡ ದೈಗೊಂಡಗೌಡಗ ಹಾ ಬಡತಾನ ಕಾಡಿತು. ಹೇ ಕಾಡ್ತಲ್ರಿಪ್ಪ. ಬಡತಾನ ಸಲುವಾಗಿ ಕ್ವಾನೂರು ಮಠದೊಳಗ 3 ರಾತ್ರಿ 3 ಹಗಲಿ ಒಂಟಿಗಲ್ಲಿ ತಪ್ಪ ತೆಗದ. ಹಾ ಹಾ ಕರೆ ದೇವ್ರ ಕಣ್ಣು ತೆಗೆದು ನೋಡ್ಲಿಲ್ಲ. ಮಾಳಿಂಗರಾಯ ಬಂದು ಜಾಮೀನಾಗಿ ಅವನಿಗೆ ಸಿರ್ತಾನ ಇಸದ್ ಕೊಟ್ಟ. ಇಸದ್ ಕೊಟ್ಟನಲ್ರಿಪ್ಪ. ಅವಾಗ ಯಪ್ಪ ನನಗೆ ಸಿರ್ತಾನ ಬಂದ್ರ ನಾ ಏನು ಕೊಡ್ಲಿ ಅಂತಂದಾಗ ಮಾಳಿಂಗರಾಯ ಹೇಳ್ತಾನ, ಹಾ ನಿನಗೆ ವಾದ ಸಿರ್ತಾನ ಬರ್ತದ, ನನ್ನ ಗುರುವಿನ ಮಠದೊಳಗ ಕರಿ ಕಟ್ಟಿದ 7 ದಿನದ ಹಬ್ಬ ಹಕ್ಕತ್ತೇಳಿ ಮಾತ ಇಸ್ಕೊಂಡ ಮಾಳಿಂಗರಾಯ. ಹೌದಲ್ರಿಪ್ಪ ಹೌದು. ಕೈಯಾಗ ಕೈ ಹಾಕಿ ವಚನ ಕೊಟ್ಟು ದೈಗೊಂಡಗೌಡ ಲಿಂಬಿ ಹಣ್ಣ ಭಂಡಾರ ತಗೊಂಡು ಹೊಲದಾಗ ಹೋಗಿ ಹೊಡೆದ. ವಾದ ಬಡತಾನ ಹೋಗಿ ಸಿರ್ತಾನ ಬತ್ತು. ಕರೆ ದೇವ್ರ ಕಡೆ ಕಣ್ಣು ತೆಗೆದು ನೋಡ್ಲಿಲ್ಲ. ಮಾಳಿಂಗರಾಯ ಅಂದ ವಿಚಾರ ಆಗ್ಲಿಲ್ಲ. ಹೌದಲ್ರಿಪ್ಪ ಹೌದು. ಮುಂದೆ ಮಾಳಿಂಗರಾಯ ಎಚ್ಚರ ಮಾಡಕ್ ಹೋದ. ಕತ್ತಿಬಾಗ ಬಾಳ ದೊಡ್ಡದ. ಇಂತ ಒಂದು ಸಿರ್ತಾನ ಕೊಡಿಸಿರ್ತಕ್ಕಂತ ಮಾಳಿಂಗರಾಯ ಕ್ವಾನೂರು ಮಠದಾಗ ಬಂದು ಸಿರ್ತಾನ ತಗೊಂಡು ಹೋದಂತ ದೈಗೊಂಡಗೌಡ ಕ್ವಾನೂರು ಕರೆ ದೇವ್ರ ಹಬ್ಬ ಹಾಕಾಕ ಬರ್ಬೇಕಾದ್ರ ಅಂಗಳ ತುಂಬಾ ಇಂಗಳ ಗೂಟ ಜಡದಿದ್ದ. ಅಗಸಿಗೆ ಬೋರ್ ಜಾಲಿಗೆ ಬಿಟ್ಟಿದ್ದ. ವಿಷದ ಬಾಯಿ ಒಳಗೆ 7 ಜಲದ ಹೂ ಬಿಟ್ಟಿದ್ದ. ಬಂಡಿ ಹಾಲಗ ತಂದ ಅಲ್ಲಿ ಸುರುವಿದ್ದ. ಕೊಂಡದೊಳಗ ಮಾಳಿಂಗರಾಯ ಹಾರಬೇಕಂತ ಹೇಳಿದ್ದ. ಇಂತಾದ ಮಾಳಿಂಗರಾಯ ಅಂದ ಕರೆ ದೇವರು ಪ್ರಾಣ ತೆಗಿಬೇಕಂತ ದೈಗೊಂಡಗೌಡನಲ್ಲಿ ಎಲ್ಲಿದ ಶೇಟ ಇತ್ತು. ಸಿಟ್ಟು ಎಲ್ಲಿಂದ ಬಂದಿತ್ತು? ಮಾಳಿಂಗರಾಯ ಬೀರ ದೇವರ ಸಿರ್ತಾನ ಕೊಟ್ಟಾರ. ದೈಗೊಂಡಗೌಡ ಒಳ್ಳೇದು ಮಾಡ್ಯಾರ. ಒಳ್ಳೇದನ ಮಾಡ್ಯಾರಲ್ಲ. ಸಿರ್ತಾನ ಕೊಟ್ಟ ಗುರುವಿಗೆ ಹೂವಿನೊಳಗೆ ಮನಗಸಬೇಕು, ಹಾಲಿನೊಳಗೆ ಎರಿಬೇಕು, ತುಪ್ಪದ ಊಟ ಮಾಡಿಸ್ಬೇಕು. ಹೌದು ಕರೆ ಮಾಳಿಂಗರಾಯ ಕರೆ ದೇವರದು ಪ್ರಾಣ ತೆಗಿಬೇಕಂತ ದೈಗೊಂಡಗೌಡ ಬಂಗಾಲ ದೇಶದಿಂದ ಚಾಡಿಕೋರ ಉದ್ಯಾಕೋರ ಬುದ್ಧಿಕೋರ ಮಂದಿನೆಲ್ಲ ಯಾಕೆ ತರಿಸಿದ? ಅವ್ರು ಪ್ರಾಣ ಹೊಡಿಬೇಕಂತ ಯಾಕೆ ಮಾಡಿದ? ಅಂತ ತಪ್ಪ ಮಾಳಿಂಗರಾಯ ಬೀರ ದೇವ್ರು ಏನು ಮಾಡಿದ್ರು? ದೈಗೊಂಡಗೌಡನಲ್ಲಿ ಅಂತ ಸಿಟ್ಟು ಯಾಕಿತ್ತು? ಓಹೋ ಅಂತವನಿಗೆ ನಮ್ಮ ಹಾಲು ಮತದವರು ಸಮುದ್ರದಂತ ಭಕ್ತ ಅಂತ ಬಿರುದು ಕೊಟ್ಟಾರ. ಅವರೇ ಇಂತಾದ ಅವನಲ್ಲಿ ಮನಸ್ಸದ. ಗುರುಜಿ ಅವರ ಮುಂದಿನ ಪಾಳ್ಯಕ್ಕೆ ಇದೊಂದು ಮಾತು ತಿಳಿಸಿಕೊಟ್ರಿ ಅಂದ್ರ ಮುಂದೆ ನಾವು ಮತ್ತೆ ಇದೇ ಒಂದು ಹಾಲು ಮತದ ಧರ್ಮ ಬೆಳ್ತದ ಅನ್ನುವಂತ ಮಾತಿದ ಒಂದನೇದು. ಹೌದು. ಎರಡನೇದು ಏನಪ್ಪಾ ಅಂತಂದ್ರ ಏನ್ರಿಪ್ಪ? ಮೊನ್ನೆ ಈಗ ಒಂದು ತಿಂಗಳ ಆಗಿಲ್ಲ ಇನ್ನು
ನರಕ ಚತುರ್ದಶಿ ದೀಪಾವಳಿಗೆ ಸಿದ್ಧ ಮಾಲಿಂಗರಾಯಾಗ ಮುಂಡಾಸ್ ಆಗ್ತದ. ಮುಂಡಾಸಾಕತ್ತಲ್ರಿಪ್ಪ. ಗುರುವಿನ ಭೇಟಿಗೆ ಅಂತ ಮಾಲಿಂಗರಾಯನ ಭೇಟಿಗೆ ಶಿರಾಡುವನ ಶಿವಸಿದ್ಧ ಬೀರೇಶ್ವರ ಶೀಲವಂತಿ ಹೌದು. ಜಿರಂಕಲಿಗೆ ಬೀರದೇವರು, ಉಟ್ಟಿಗೆ ಬರಮ ದೇವರು, ಸೊನ್ಯಾಳ ಇಟ್ರಾಯ, ಹುನ್ನೂರು ಬೀರದೇವ್ರ ಹೌದು. ಇವರೆಲ್ಲ ಬರ್ತಾರ. ಹಾಲು ಹೊಲದಾಗ ಭೇಟಿ ಆಗ್ತದ. ಭೇಟಿ ಹಾಕಾರಲ್ರಿಪ್ಪ. ಸಂಜೆ 4ಕ್ಕ ಭೂಲೋಕ ಕೈಲಾಸ ಆಗ್ತದ, ಕೈಲಾಸ ಭೂಲೋಕ ಆಗ್ತದ, ಭೂಲೋಕದಿಂದ ಕೈಲಾಸವರೆಗೆ ಸಿದ್ಧರ ಭಂಡಾರ ಹಾರ್ತದಲ್ರಿಪ್ಪ. ಕರೆ ಹುನ್ನೂರು ಸಿದ್ಧನ ಪಲ್ಲಕ್ಕಿ ಹುಲಜಂತಿ ಊರೊಳಗ ಬತ್ತಂದ್ರ ಅಗಸಿ ಬಾಗಿಲಿಗೆ ಬಡಿಗೆ ಹಿಡ್ಕೊಂಡು ನಿಂದಿರ್ತಾರ. ಊರಾಗ ಹೋದಾನ ಹುನ್ನೂರು ಬೀರಪ್ಪ ತಿಳ್ಕೊಂಡು. ಅಕಸ್ಮಾತ್ ಪಾಲ್ಕಿ ದಂಡಿಗೆ ಈ ಕಡೆ ಮುಖ ಆತಂದ್ರ ದಂಡಿಗೆ ಹಿಡಿದು ನುಗ್ಸ್ತಾರ, ಬಡಿಗೆ ಹಿಡ್ಕೊಂಡು ನಿಂದಿರ್ತಾರ. ಹುನ್ನೂರು ಸಿದ್ಧನ ಪಲ್ಲಕ್ಕಿ ಊರಾಗ ಹೋಗ್ಬಾರ್ದತ್ತ, ಅವ್ರು ಬಡಿಗೆ ಹಿಡ್ಕೊಂಡು ನಿಲ್ಬೇಕಾದ್ರ ಅಂತ ತಪ್ಪು ಬೀರದೇವ್ರು ಏನ್ ಮಾಡ್ಯಾನ, ಎದರ ಸಂಬಂಧ ಅವ್ರು ಅಂಜು ಒಳಗೆ ಬರುಗುಣಂಗಿಲ್ಲ. ಗುರುವೇ, ಇವೆರಡು ಮಾತು ನನಗೆ ಗುರುತಿಲ್ಲ ತಮ್ಮ, ನಿನ್ನ ಹೇಳಂದ್ರೆ ನನ್ನಲ್ಲಿ ಆ ತಾಕತ್ತಿಲ್ಲ. ಗುರುಮಠದಿಂದ ನಮ್ಮ ಗುರುಗಳು ನೀವು ಬಂದಿರಿ, ಇದೊಂದು 2 ಮಾತು ತಿಳಿಸ್ಕೊಡ್ತೀರಿ ಅನ್ನುವಂತ ಮಾತನ್ನ ಹೇಳಿ 5 ನುಡಿ ಕ್ಯಾಲಿ ಹಾಡಿ ನಮ್ಮ ಗುರುಜಿಗೆ ಚಾನ್ಸ್ ಹೋಗ್ತದ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳ್ಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳು. ಹೌದು ಹೌದು.